ನೋಡಿ ಇವತ್ತು ನಾವು ಮಾಗಡಿ ತಾಲೂಕು ಆಫೀಸ್ ಹತ್ರ ಇದ್ದೀವಿ. ನೋಡಿ ಇವರು ರೈತರು ಬಂದಿದ್ದಾರೆ. ಅವ್ರ ಕಷ್ಟ ಏನಂತ ಹೇಳ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಏನಾಗಿದೆ ಅಣ್ಣ ನಿಮ್ಮ ಪ್ರಾಬ್ಲಮ್ ಅಣ್ಣ? ನಂದು 189/1 ಸರ್ವೆ ನಂಬರು 4 ಸಲ 10 ಬಸ್ ಕಟ್ಟಿದ್ದೀನಿ. ಏನು ನನಗೆ ಬಗೆಹರಿಸ್ಕೊಟ್ಟಿಲ್ಲ. ಕೇಳಿದ್ಕೆ ಇವತ್ತು ಬಾ ನಾಳೆ ಬಾ ಅಂತ ಅಂದರು. ಕೇಳಿ ಸಾಕಾಗಿ ನನ್ನ ಮೂಲ ಟಿಪ್ಪಣಿ ಕೊಡಿ ಅಂದಿದ್ದಕ್ಕೆ ಭಾಸ್ಕರ್ ಅನ್ನೋದು ಕೊಟ್ಟರು. ಅದಕ್ಕೆ ಸೀಲು ಸೈನ್ ಏನು ಹಾಕಲಿಲ್ಲ. ಪೇಪರ್ ಕೊಟ್ಟಿದ್ದಾರೆ. ಅದಕ್ಕೆ ಸೀಲು ಸೈನ್ ಹಾಕಿ ಅಂತ ಕೇಳಿದ್ಕೆ ನಮಗೆ ಬರೋಲ್ಲ, ಅದು ನಮ್ಮ ಆಫೀಸಲ್ಲಿ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೀರಾ ನೀವು? 2008ರಿಂದ ಸ್ವಾಮಿ. ನೋಡಿ, ಒಂದು ದಾಖಲೆ ಮಾಡ್ಸೋದಕ್ಕೆ ಇವರು 2008ನೇ ಇಸ್ವಿಯಿಂದ ಇದುವರೆಗೂ ಓಡಾಡ್ತಾವ್ರೆ. ಇವ್ರಿಗೆ ಬೇಕಾಗಿರೋ ದಾಖಲೆ ಮಾಡಿಕೊಟ್ಟಿಲ್ಲ. ಯಾವುದು ಮಾಗಡಿ ತಾಲೂಕು ಆಫೀಸಲ್ಲಿ. ಮತ್ತೆ ಇನ್ನೇನು ಮಾಡ್ಕೊಟ್ಟಿಲ್ಲ ಅಣ್ಣ ನಿಮಗೆ? ಅದ್ಬಸ್ತಿಗೆ ಯಾವಾಗ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ? ಅದೇನು ತೋರಿಸ್ಕೊಡ ಬಾರಿ ಕಟ್ಟಿದ್ದೀನಿ. ಒಂದು ನೋಡಿ, ಅದ್ಬಸ್ತಿಗೆ ಇವರು 4 ಸಲ ಏನು ಫೀಸ್ ಕಟ್ಟಿದ್ದೀರಾ? 4 ಸಲ ಕಟ್ಟಿದ್ದಾರಂತೆ. 4 ಬಾರಿ ಕಟ್ಟಿರೋದು. ಏನು ಹೇಳ್ತಾ ಇದ್ದಾರೆ ಇವಾಗ ಅಧಿಕಾರಿಗಳು? ಇದು ಕ್ಲೋಸ್ ಮಾಡಿದೀವಪ್ಪ, ಹೊಸ ಕಟ್ಟಿ ಅಂತ ತಿರ್ಗಾ. ನೋಡಿ, 4 ಸಲ ಕಟ್ಟಿದ ಮೇಲೆ ಮತ್ತೆ ಕಟ್ಟಿ ಅಂತ ಹೇಳ್ತಾ ಇದ್ದಾರಂತೆ ರೈತರಿಗೆ. ಪಾಪ ಇವರು ತುಂಬಾ ಸಲ ಡೈಲಿ ಬರ್ತಾ ಇದ್ರೆ ಇಲ್ಲಿಗೆ. ದಿನ ಇವ್ರ ಕೆಲಸ ಕಾರ್ಯ ಬಿಟ್ಟು ದಿನ ಈ ತಾಲೂಕು ಕಚೇರಿಗೆ ಅಲ್ಲಿಯದೇ ಆಗ್ಬಿಟ್ಟಿದೆ ಪಾಪ. ನೋಡಿ ಇವ್ರ ನೋಡೋಣ ನಿನ್ನಲ್ಲಿ. ನೋಡಿ ಪಾಪ ಬಡವರು 10-20 ವರ್ಷದಿಂದ ಓಡಾಡ್ತಿದ್ದಾರೆ. ಅವಾಗಲೇ ಹೇಳಿದ್ರು ಅಧಿಕಾರಿಗಳ ಹತ್ರ, ಇವ್ರು ಕಷ್ಟ ಹೇಳ್ಕೊಂಡ್ರು ಸಹ ಇನ್ನೊಂದ್ಸಲ ಅಪ್ಲಿಕೇಶನ್ ಕೊಡಿ ಅಂತಲೇ ಹೇಳಿ ಇವ್ರಿಗೆ ಮತ್ತೆ ಇವಾಗ ಈಗೂ ಕೂಡ ಅಪ್ಲಿಕೇಶನ್ ಬರ್ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ದಿವಸ ಮಾಡ್ತಾರೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆಮೇಲೆ ಇದು ಇಂಬರ ಕೊಟ್ಟಾರೆ ನೋಡಿ, ಇಂಬರಹ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಶಿಥಿಲ ಆಗದೆ ಸರ್ವೆ ನಂಬರಾ? 189 ಸರ್ವೆ ನಂಬರ್. ಅದು ನೋಡಿ, ಇಂಬರಹ ಬಂದು ಶಿಥಿಲ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಅಧಿಕಾರಿಗಳ ಬಗ್ಗೆ ಯಾರು ಕ್ರಮ ತಗೊಳ್ಬೇಕು ಅವ್ರು ಕ್ರಮ ತಗೊಳ್ಳಿ. ಯಾರಿದ್ದಾರೆ? ಕೃಷ್ಣ ಬೈರ್ಯ ಕೊಟ್ಟರು. ದಯವಿಟ್ಟು ನೋಡಿ, ರೈತರ ಸಮಸ್ಯೆಗಳು ತುಂಬಾ ಇದ್ದಾವೆ. ನೀವು ಬರೀ ಹೇಳ್ತೀರ ಅಷ್ಟೇ, ಏನು ಮೀಡಿಯಾ ಮುಂದೆ ಹೇಳ್ತೀರ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಇಲ್ಲಿ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ. ಪಾಪ ರೈತರುಗಳು ಕಷ್ಟ. ಅವರು ನೀವು ನೋಡಬೇಕು, ಅಲ್ಲಿ ಹೊಸ ಕರ ಎಲ್ಲ ತಗೊಂಬಂದು ಅಲ್ಲಿ ಕಟ್ಟಾಕೊಂಡು ಅವ್ರು ಬೆಳಗ್ಗೆಯಿಂದ ಕೂತಿದ್ರು. ನಾವು KRS ಪಕ್ಷದವ್ರು ಅವ್ರನ್ನ ನೋಡ್ಬಿಟ್ಟು ಅವ್ರ ಸಮಸ್ಯೆ ಕೇಳಿದ್ಮೇಲೆ ತಹಶೀಲ್ದಾರ್ ಬಂದಿದ್ದಾರೆ. ಅದು 2 ಅವರ್ 3 ಅವರ್ ಆದಮೇಲೆ ಬಂದಿದ್ದಾರೆ. ತಹಶೀಲ್ದಾರ್ ಎಲ್ಲೋಗಿದ್ರು ಅಂತ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ಆಫೀಸ್ ಮಾಡ್ಕೊಂಡಿದ್ದಾರಂತೆ. ಇಲ್ಲಿ ಜನಗಳಿಗೆ ಏನು ಸ್ಪಂದಿಸಬೇಕು? ಈ ತಾಲೂಕು ಕಚೇರಿನಲ್ಲಿ ಅವರು ಕೆಲಸ ಮಾಡ್ತೇನೆ, ಬೇರೆ ಕಡೆ ಕೆಲಸ ಮಾಡಿಕೊಂಡು ಅವ್ರು ಇಷ್ಟ ಬಂದಾಗ ಬರೋದು. ಈಗ RIಗಳೆಲ್ಲ ಮಾಗಡಿ ತಾಲೂಕಲ್ಲಿ ಇಲ್ದೇ ಇವರು ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾರಂತೆ. ಸಿಟಿಯಿಂದ ಇವರು ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅದು ಬರೋದು ಇವರು 11 ಗಂಟೆ 11:30 ಬರ್ತಾರಂತೆ. 3 ಗಂಟೆಗೆ ಹೋಗ್ತಾರೆ ಮನೆಗೆ. ಇವ್ರು ಇಷ್ಟು 4ರಿಂದ 5 ಅವರ್ ಕೆಲಸ ಮಾಡೋದಕ್ಕೆ ಇವ್ರಿಗೆ 70,000 60,000 ಇವ್ರಿಗೆ ಸಂಬಳಗಳು ತೊಗೊತಾರೆ. RI UA ಇವರೆಲ್ಲ ಇಷ್ಟು ಸಂಬಳ ತೊಗೊಂಡ್ರು. ಇವ್ರಿಗೆಲ್ಲ ಸರ್ಕಾರಿ ಸೌಲಭ್ಯಗಳು ಇದ್ರೂ ಸಹ ಇವರು ರೈತರ ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ. ಸಂಬಂಧಪಟ್ಟವರು ದಯವಿಟ್ಟು ವಿಡಿಯೋ ನೋಡಿ, ಅದು ಯಾರು ಸಂಬಂಧಪಟ್ಟವ್ರಿಗೆ ಟ್ಯಾಗ್ ಮಾಡಿ ಇವ್ರ ಸಮಸ್ಯೆಯನ್ನು ಬೇಗ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ KRS ಪಕ್ಷದಿಂದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.